ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯಬೇಕಾ ಬೇಡವಾ? ಈಗ ಇದು ಭವಿಷ್ಯ ಮೋದಿಯವರ ಕೈಯಲ್ಲಿ ಇದೆಯಾ ಹಾಗಾದರೆ ಅಂತ. ದೆಹಲಿ ವಿಧಾನಸಭೆ ರಿಸಲ್ಟ್ ಬಳಿಕ ಎಲ್ಲವೂ ಕೂಡ ಫೈನಲ್ ಆಗೋ ಸಾಧ್ಯತೆ ಇದೆ. ಈಗಾಗಲೇ ಇವತ್ತು ದೆಹಲಿ ಎಲೆಕ್ಷನ್ ಮತದಾನ ನಡೀತಾ ಇದೆ. 8ನೇ ತಾರೀಕು ರಿಸಲ್ಟ್ ಬರುತ್ತೆ. ಅದಾದ ನಂತರ ವಿಜಯೇಂದ್ರ ಮುಂದುವರಿಬೇಕಾ ಬೇಡವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋದಿಯವರ ಮುಂದೆ 3 ಆಯ್ಕೆಯನ್ನು ಇಟ್ಟಿದ್ದಾರಂತೆ ರಾಷ್ಟ್ರೀಯ ನಾಯಕರು. ಎಲ್ಲವನ್ನೂ ಮೋದಿಯವರ ತೀರ್ಮಾನಕ್ಕೆ ಬಿಟ್ಟಿದ್ದಾರೆ ರಾಷ್ಟ್ರೀಯ ನಾಯಕರು. ಅಂದರೆ ಅಲ್ಲಿಗೆ ಇಂಥ ವಿಚಾರಗಳನ್ನ ಸಾಮಾನ್ಯವಾಗಿ ಅಮಿತ್ ಶಾ, ನಡ್ಡಾ ಅವರೇ ಮಾಡಿ ಮುಗಿಸ್ಬಿಡ್ತಾರೆ ಡೀಲು. ಇದು ಮೋದಿ ತನಕ ಹೋಗ್ತಾ ಇದೆ ಅಂತಂದರೆ ಅವ್ರ ಕೈಯಲ್ಲೂ ಆಗ್ತಾ ಇಲ್ವಾ ಅಂತ. ಏನು ಮೋದಿ ಮುಂದೆ 3 ಆಯ್ಕೆಗಳು ಹಾಗಾದರೆ ನೋಡೋಣ. 1, ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಬೇಕು. ಯಾರು ಏನಾದರೂ ಅಂದ್ಕೊಳ್ಳಿ, ಯಾರು ಎಷ್ಟೇ ಭಿನ್ನಾಭಿಪ್ರಾಯ ಇರಲಿ, ಮುಂದುವರಿಸಬೇಕು. ಅಥವಾ ತಟಸ್ಥ ಬಣದವರಲ್ಲಿ ಒಬ್ಬರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋದು. ತಟಸ್ಥ ಬಣದಲ್ಲಿ ಅಂತಂದರೆ ಬಸವರಾಜ ಬೊಮ್ಮಾಯಿ ಇವ್ರುಗಳೆಲ್ಲ ಇದ್ದಾರಲ್ಲ, ಇದರಲ್ಲಿ ಒಬ್ಬರು. ಅದು ಬೇಡ ಅಂತಂದರೆ RSS ನಿಷ್ಠರನ್ನು ಸದ್ಯಕ್ಕೆ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸೋದು. ಈಗ ಈ ಹಿಂದೆ ಎಲ್ಲ ನಳಿನ್ ಕುಮಾರ್ ಕಟೀಲ್ ಅವರೆಲ್ಲ ಇದ್ರಲ್ಲ, ಆ ಥರ ಯಾರಾದರೂ RSS ನಿಷ್ಠರನ್ನು, ಎರಡೂ ಬಣದವ್ರಿಗೆ ಬೇಡ, ಒಬ್ಬರನ್ನ ನ್ಯೂಟ್ರಲ್ ಆಗಿರ್ತಕ್ಕಂಥವ್ರನ್ನ ಮಾಡೋಣ. ಈ 3 ಆಯ್ಕೆ ಇಟ್ಟಿದ್ದಾರೆ. ಇದರಲ್ಲಿ ಪ್ರಧಾನಿ ಮೋದಿಯವರು ಏನು ಮಾಡ್ತಾರೆ? ಎಲ್ಲ ಅಳೆದು ತೂಗಿ ತೀರ್ಮಾನವನ್ನು ತಗೋಬೇಕಾಗಿದೆ. RSS ನಿಷ್ಠರನ್ನು ಇನ್ನು RSS ನಾಯಕರಿಂದ ರಿಪೋರ್ಟ್ ತರಿಸ್ಕೊಂಡಿದ್ದಾರೆ ಹೈಕಮಾಂಡ್ಗೆ ಕೋಟಾ ಶ್ರೀನಿವಾಸ ಪೂಜಾರಿ ರಿಪೋರ್ಟ್ ರವಾನೆಯಾಗಿದೆಯಂತೆ. ಸಂಘನಿಷ್ಠರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡೋದ್ರ ಬಗ್ಗೆ ಚಿಂತನೆ ನಡೀತಾ ಇದೆ. ತಟಸ್ಥ ಬಣ, ವಿಜಯೇಂದ್ರ ಬಣ, ಯತ್ನಾಳ್ ಬಣಕ್ಕೆ ಹೈ ಶಾಕ್ ಕಾದಿದೆಯಾ? ಇವರೆಲ್ಲರಿಗೂ ಶಾಕ್ ಕೊಡುತ್ತಾ ಹಾಗಾದರೆ? ಯಾಕೆಂದರೆ ನೋಡಿ, BJPಯವರು RSS ನಾಯಕರಿಂದ ರಿಪೋರ್ಟ್ ತರಿಸ್ಕೊಂಡಿದ್ದಾರೆ. ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಹಾಗಾಗಿ RSS ಮೂಲ ಉಳ್ಳಂತಹ ಒಬ್ಬ ನಾಯಕನನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರಾ? ವಿಜಯೇಂದ್ರ ಬಣದ ಬೇಡಿಕೆ ಏನಿದೆ ಇವಾಗ? ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಬೇಕು. ಯತ್ನಾಳ್ ಮತ್ತು ತಟಸ್ಥ ಬಣದಿಂದ ಯಾರೂ ಬೇಡ ಅಂತ ಇವರು ಬಣ ಪಟ್ಟಿಡಿದಿರೋದು. ರೇಣುಕಾಚಾರ್ಯ ಅವರೆಲ್ಲರೂ ಕೂಡ. ಯತ್ನಾಳ್ ಬಣದ ಬೇಡಿಕೆ ಏನು? ವಿಜಯೇಂದ್ರ ಬೇಡ, ಯತ್ನಾಳ್ ರಾಜ್ಯಾಧ್ಯಕ್ಷ ಆಗಬೇಕು ಅಂತ. ಅಥವಾ ತಟಸ್ಥ ಬಣದಲ್ಲಿ ಯಾರನ್ನಾರು ಮಾಡಿ, ಅದು ಬೇಡ ಅಂದರೆ ತಟಸ್ಥ ಬಣದಲ್ಲಿ ಯಾರನ್ನಾರು ಮಾಡಿ ಅಂತ. ಈ ತಟಸ್ಥ ಬಣದ ಬೇಡಿಕೆ ಏನು ಹಾಗಾದರೆ? ಅದು ಇಂಪಾರ್ಟೆಂಟ್ ಅಲ್ಲ. ಸದ್ಯದ ಸ್ಥಿತಿಯಲ್ಲಿ ವಿಜಯೇಂದ್ರ ಬೇಡ ಅಂತಾರವರು. ಸಂಘನಿಷ್ಠರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ. ತಟಸ್ಥದಲ್ಲಿ ಸಂಘನಿಷ್ಠರು ಅಂತ ಯಾರಿದ್ದಾರೆ, RSSನ ಸಿದ್ಧಾಂತವನ್ನು ಒಪ್ಪಿರ್ತಕ್ಕಂಥವ್ರು, ಅದ್ರ ಪ್ರಕಾರ ಮಾತನಾಡ್ತಕ್ಕಂಥವ್ರು ಯಾರಿದ್ದಾರೆ, ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ. ಅರ್ಥಾತ್ ಹಿಂದೂ ಪ್ರತಿಪಾದಕರು ಅಂತ ಯಾರಿದ್ದಾರೆ ಅಂಥವ್ರನ್ನ ಮಾಡಿ ಅಂತಕ್ಕಂಥದ್ದು ಇವರ ಲೆಕ್ಕಾಚಾರ. ವಿಜಯೇಂದ್ರ ಅವರೇ ಮುಂದುವರಿಬೇಕು ಅಂತ, ಯತ್ನಾಳ್ ಅವರು ರಾಜ್ಯಾಧ್ಯಕ್ಷರಾಗಬೇಕು ಅಂತ, ತಟಸ್ಥ ಬಣದವರು ವಿಜಯೇಂದ್ರ ಬೇಡ ಅಂತ ಇದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಒಂದು ಕಡೆ ಯತ್ನಾಳ್ ಬಣದ ತೂಕ ಜಾಸ್ತಿ ಆಗ್ತಾ ಇದೆ, ಮತ್ತೊಂದು ಕಡೆ ವಿಜಯೇಂದ್ರ ಬಣದವರು ಪಟ್ಟು ಸಡಿಲಿಸ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರ್ಬೋದು? ಎರಡೂ ಬಣದವರಿಗೆ ಬೇಡ ಅಂತಂದ್ಬಿಟ್ಟು ಸಂಘನಿಷ್ಠರನ್ನ ಯಾರನ್ನಾರು ತಂದು ಕೂರಿಸ್ತಕ್ಕಂಥ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ? ಅರವಿಂದ್, ಖಂಡಿತವಾಗಿ ಕೂಡ ಎಲ್ಲೋ ಒಂದು ಕಡೆ ರಿಪೇರಿ ಕೆಲಸವನ್ನು BJP ಹೈಕಮಾಂಡ್ ಆರಂಭದಲ್ಲೇ ಮಾಡಿದರೆ ಇಷ್ಟು ದೊಡ್ಡ ಮಟ್ಟದ ಗೊಂದಲ ಮತ್ತು ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಈಡಾಗ್ತಾ ಇರಲಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಏಕೆಂದರೆ ಅದನ್ನು ದಿನೇ ದಿನೇ ಬೆಳೆಯೋದಕ್ಕೆ ಬಿಟ್ಟರು, ಅಂದರೆ ಒಬ್ಬ ನಾಯಕನನ್ನು ಕಂಟ್ರೋಲಲ್ಲಿ ಇಡೋದಕ್ಕೂ ಅಥವಾ ಒಬ್ಬರನ್ನ ತುಳಿಯೋದಕ್ಕೂ ಎಲ್ಲೋ ಒಂದು ಕಡೆ ಬೇರೆ ಬೇರೆ ರೀತಿಯ ರಾಜಕೀಯ ಮೇಲಾಟಗಳು ಕೂಡ BJP ಒಳಗಡೆ ಇತ್ತು. ಆ ಕಾರಣದಿಂದಲೇ BJPಯ ಇವತ್ತಿನ ಸ್ಥಿತಿಗೆ ಕಾರಣ ಅಂತಲೂ ಕೂಡ ಲೆಕ್ಕಾಚಾರಗಳು ಹೇಳುತ್ತಾ ಇದೆ. ಅದರ ಜೊತೆಗೆ ಈಗ ಗೊಂದಲ ಇರತಕ್ಕಂಥ ಹಿನ್ನೆಲೆಯಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ತೀರ್ಮಾನಕ್ಕೆ ಈ ಒಂದು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಏನು ಮಾಡಬೇಕು ಅಂತ ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏಕೆಂದರೆ ಇವತ್ತು ದೆಹಲಿ ಚುನಾವಣೆ ಜೊತೆಗೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಆದಮೇಲೆ ಸುಮಾರು ಫೆಬ್ರವರಿ 10ನೇ ತಾರೀಕು 12ನೇ ತಾರೀಕು ಅಷ್ಟೊತ್ತಿಗೆ ಒಂದು ಅಂತಿಮವಾದ ಒಂದು ಹೈಕಮಾಂಡಿಂದ ಸಂದೇಶ ರವಾನೆ ಆಗುತ್ತೆ, ಅಂದರೆ ಇಂಥವರೇ ಅಧ್ಯಕ್ಷರಾಗಬೇಕು ಅಂತ.
ಯಾಕೆಂದರೆ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಮುಂದುವರೆದ್ರೆ ಆ ಒಂದು ವಿರೋಧಿ ಬಣವು ಕೂಡ ಈಗಾಗಲೇ ಟೀಕೆಗಳ ಮೇಲೆ ಟೀಕೆ ಮಾಡ್ತಾ ಇದೆ, ವಾಗ್ದಾಳಿ ನಡೆಸ್ತಾ ಇದೆ, ಅದು ಮುಂದುವರಿಯುತ್ತೆ. ಹಾಗಾಗಿ ಅದನ್ನು ಸ್ಟಾಪ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ. ಇನ್ನೊಂದು ಕಡೆ ಯತ್ನಾಳ್ ಬಣ ತಟಸ್ಥ ಬಣದವ್ರನ್ನೂ ಕೂಡ ಒಪ್ಕೊಳ್ತಾ ಇದ್ದಾರೆ, ತಟಸ್ಥವಾಗಿರ್ತಕ್ಕಂಥವ್ರನ್ನ ಯಾರನ್ನಾದರೂ ಮಾಡಿ ಅಂತ. ಅಂದರೆ ಅರವಿಂದ್ ಬೆಲ್ಲದ್ದಾಗಿರ್ಬೋದು, ಅದ್ರ ಜೊತೆಗೆ ಆ ಬೊಮ್ಮಾಯಿ ಆಗಿರ್ಬೋದು, ಸೋಮಣ್ಣ, ಈ ರೀತಿಯ ಹೆಸರುಗಳನ್ನು ಕೂಡ ಚಾಲ್ತಿಗೆ ಬಿಡ್ತಾ ಇದ್ದಾರೆ. ಹಾಗಾಗಿ ಇವರೆಲ್ಲ ಯಾರೂ ಕೂಡ ಬೇಡ ಅಂತ ಹೇಳಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸಂಘನಿಷ್ಠರು, ಅಂದರೆ ಇಡೀ ಪಕ್ಷವನ್ನು ವ್ಯವಸ್ಥಿತವಾಗಿ ಒಂದು ರೀತಿಯಲ್ಲಿ ಕಂಟ್ರೋಲ್ ತೆಗೆದುಕೊಳ್ಳುವಂತಹ ಸಂಘನಿಷ್ಠರು ಯಾರು ಇದ್ದರೆ ಈಗ ಸದ್ಯಕ್ಕೆ ವಾರ್ ಫೀಲ್ಡ್ ಏನಿಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಆ ಸಂಘನಿಷ್ಠರನ್ನು ತಂದು ಕೂರಿಸಬೇಕು ಅನ್ನೋ ಆಪ್ಷನನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅಂತಿಮವಾಗಿ ಯಾವುದನ್ನು ಪಿಕ್ ಮಾಡ್ತಾರೆ ಮೋದಿನನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ಅವ್ರಿಗೂ ಕೂಡ ಬೇರೆ ಬೇರೆ ರೀತಿಯ ಪ್ರತ್ಯೇಕ ವರದಿಯೂ ಕೂಡ ಇರುತ್ತೆ. ಸಹಜವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿ ಬೇರೆ ಬೇರೆ ರೀತಿಯ ರಿಪೋರ್ಟ್ಗಳು ಕೂಡ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅಥವಾ ಬೇಡೋ ಅನ್ನೋ ಭವಿಷ್ಯ ಆ ಒಂದು ಮೋದಿ ಅವರ ಕೈಯಲ್ಲಿರ್ತಕ್ಕಂಥದ್ದು. ಅಂತಿಮವಾಗಿ ಯಾವ ತೀರ್ಮಾನ ಮಾಡ್ತಾರೆ ಕಾದು ನೋಡಬೇಕು. ಅರವಿಂದ್, ಓಕೆ, ಥ್ಯಾಂಕ್ ಯು ರಮೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇದು ಬಿ ಜೆ ಪಿಯಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಯಾವಾಗ ಯಡಿಯೂರಪ್ಪನವ್ರು ಸಿ ಎಮ್ ಆಗಿದ್ದಾಗ ಯತ್ನಾಳ್ ಶುರು ಮಾಡಿದ್ದು, ಅವರೊಬ್ಬರೇ ಮಾತಾಡ್ತಿದ್ರು. ಅವಾಗಲೇ ಚೂಟ್ ಹಾಕಿದಿದ್ರೆ ಇಷ್ಟು ದೊಡ್ಡದಾಗಿ ಇದು ಬೆಳೀತಿರಲಿಲ್ಲ, ಇಷ್ಟು ಜನ ಸೇರ್ತಾನೂ ಇರಲಿಲ್ಲ. ಆ ಬಿ ಜೆ ಪಿ ಹೈಕಮಾಂಡ್ ಆ ಕೆಲಸವನ್ನು ಅವಾಗ ಮಾಡಲಿಲ್ಲ. ಯಾಕೆ ಅಂತಂದರೆ ಗೊತ್ತಿಲ್ಲ, ಅವ್ರದ್ದು ಏನೇನು ಲೆಕ್ಕಾಚಾರ, ಅವ್ರದ್ದು ರಾಜಕೀಯ. ಹಾಗಾಗಿ ಈಗ ಅನುಭವಿಸ್ಬೇಕಾಗಿದೆ.